ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ನೀಡಿ ಡಾಕ್ಟರ್ PL ಗಾದಿಲಿಂಗನಗೌಡ ಆಗ್ರಹಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಕುರುಬ ಸಮುದಾಯಕ್ಕೆ ಸಮರ್ಪಕ ಪ್ರಾತಿನಿಧ್ಯ ನೀಡುವಂತೆ ಬಳ್ಳಾರಿ ಜಿಲ್ಲೆಯ ಕುರುಬ ಸಮುದಾಯದ ಅಧ್ಯಕ್ಷ ಡಾಕ್ಟರ್ PL ಗಾದಿಲಿಂಗನಗೌಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುರುಬ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಿದರೂ ಸಚಿವ ಸಂಪುಟದಲ್ಲಿ ಸಮುದಾಯಕ್ಕೆ ನ್ಯಾಯಯುತವಾಗಿ ಪ್ರಾತಿನಿಧ್ಯ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಸ್ತುತ ಕುರುಬ ಸಮುದಾಯದ ಕೇವಲ 2 ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ನೀಡಿರುವುದು ಸಮುದಾಯಕ್ಕೆ ಅನ್ಯಾಯವಾಗಿದೆ. ಈ ಕುರಿತು ಸರ್ಕಾರ ಮರುಪರಿಶೀಲನೆ ನಡೆಸಿ ಸಮುದಾಯಕ್ಕೆ ಇನ್ನಿಷ್ಟು ಅರ್ಹ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಸಂಘಟನೆಯಲ್ಲಿರುವ ಕುರುಬ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ದೊರೆತಿಲ್ಲ ಎಂದು ಆರೋಪಿಸಿದ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಮೇಯರ್ ಹಾಗೂ ವಿವಿಧ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನಗಳಿಗೆ ಸಮುದಾಯದವರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದರು. ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ಕಲ್ಯಾಣ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಶಾಸಕರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕಂತೇಳಿ ಅಧ್ಯಕ್ಷರಾದ ಗಾದಿಲಿಂಗನಗೌಡ ಅವರು ಹೇಳಿದರು. ಕುರುಬ ಸಮುದಾಯದ ಬೇಡಿಕೆಗಳನ್ನು ಸರ್ಕಾರ ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಸಮುದಾಯದ ಮುಖಂಡರು ಹಾಗೂ ಜನರ ಹೋರಾಟ ಮೂಲಕ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಇದೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ನಾಗನಹಳ್ಳಿ ಮಲ್ಲಿಕಾರ್ಜುನ, ಸೋಮಪ್ಪ, ರಾಮಲಿಂಗಪ್ಪ, ರಾಜು ಜೋಗಿ, ವಿಜಯಕುಮಾರ್ ಸೇರಿದಂತೆ ಕುರುಬ ಸಮುದಾಯದ ಮುಖಂಡರು ಪತ್ರಿಕೆ ನಮ್ಮ ಸಮುದಾಯದವರಿಗೆ ನಮ್ಮ ಜಾತಿ ಅನುಗುಣವಾಗಿ ಕೊಡ್ಬೇಕಲ್ಲ, ನಮ್ಮ ಭಾವ ನಮಗೆ ಕೊಡ್ಬೇಕಾಯ್ತಲ್ಲ. ಕನಿಷ್ಠ 3-4 ಮಂತ್ರಿಗಳನ್ನ ಮಾಡಬೇಕಾಯ್ತು. ನೀವು 2 ಮಂತ್ರಿ ಮಾಡಿದ್ರಿ, ಬೇರೆ ಮಂತ್ರಿಗಳು ಜಾಸ್ತಿ ಕೊಟ್ಟಿದ್ದೀರಲ್ಲ. ಒಕ್ಕಲಿಗರು ಇವತ್ತು 90% ಏನು ವೋಟ್ ಹಾಕ್ತಾರೆ. ಅವರು ಒಂದು 4 ಭಾಗ ಬಿಜೆಪಿ ಹಾಕ್ತಾರೆ, 3/4 ಭಾಗ JDS ಹಾಕ್ತಾರೆ. ಏನೋ ಒಂದು ಆರ್ಥಿಕ ಕುರುಬರ ಸಮುದಾಯದಿಂದ ಇವತ್ತು ಪತ್ರಿಕಾ ಮೀಟನ್ನು ನಾವು ಕರೆದಿದ್ದೀವಿ. ಕಾರಣ, ಮೊನ್ನೆ 3ನೇ ತಾರೀಕಾದ ಸಚಿವ ಸಂಪುಟ ವಿಸ್ತರಣೆ 2ನೇ ಬಾರಿಗೆ ಆಗಿದ್ದು, ಅದರಲ್ಲಿ ಕುರುಬ ಸಮುದಾಯದವರಾದ ಬಾಡಿಗೆ MLA ಅವರಾದ ಬಸವರ ಶಿವಣ್ಣ ಅವರು ಲಿಸ್ಟಲ್ಲಿದ್ದರು ಅಂತ ಗೊತ್ತಾಯ್ತು ನಮಗೆಲ್ಲ. ಹೀಗಾಗಿ ನಾವೆಲ್ಲ ಬೆಂಗಳೂರು ಹೋಗಿದ್ವಿ. ನಾಗೇಂದ್ರ ಅವರು ಆಗ್ತಾರೆ, ಹಾಗೆ ನಮ್ಮ ಬಸವರ ಶಿವಣ್ಣವರು ಆಗ್ತಾರೆ ಅಂತೇಳಿ. ಆದರೆ ನಮಗೆ ಮಧ್ಯದಲ್ಲೇ 12 ಗಂಟೆಗೆ ನ್ಯೂಸ್ ಬಂದಿದ್ದು ಗಾಯತ್ರಿ ಶಾಂತಗೌಡ ಅಂತ ಹೇಳ್ಬಿಟ್ಟು ಅನೌನ್ಸ್ ಆಯಿತು. ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರಿಗೆ ಗೊತ್ತಿಲ್ಲ ಇದು ಯಾರು ಷಡ್ಯಂತ್ರದಿಂದ ಆಗಿದೆಯೋ, ಯಾರು ಹುನ್ನಾರದಿಂದ ಬದಲಾವಣೆ ಆಗಿದೆ ಇದು ಗೊತ್ತಿಲ್ಲ. ಇದು ಆಮೇಲೆ ಸಿದ್ದರಾಮಯ್ಯಗೆ ತಿಳಿದು ಬಂದ ನಂತರ ಅವ್ರು ಕೇಳಿದಾಗ ಹೈಕಮಾಂಡಿಗೆ ಚಾರ್ಜ್ ಮಾಡಿ ಅವರು, ನೀವು ಯಾವುದೇ ಕಾರಣಕ್ಕೆ ನೀವು ಗಾಯತ್ರಿ ಶಾಂತಗೌಡ ಮಾಡಬಾರ್ದು, ನೀವು ನಮ್ಮ ಬಸವರ ಶಿವಣ್ಣನ ಹೇಳಿ ಬಂದಿದ್ದೆ, ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಾಗಿ ಅವ್ರು ಇವೊಂದು ಪ್ರಮಾಣ ವಚನ ಕೂಡ ಬರಲಿಲ್ಲ ಅವರು ಸಿದ್ದರಾಮಯ್ಯವರು. ಇದು ಏನು ಯಾರು ಹುನ್ನಾರ, ಇದು ಯಾರ ಕೈವಾಡ ಅಂತ ಹೇಳ್ಬಿಟ್ಟು. ಅಂದರೆ ಕುರುಬ ಸಮುದಾಯನ ಕಡೆಗಣಿಸ್ಲಿಕ್ಕೆ, ಇಗ್ನೋರ್ ಮಾಡ್ಲಿಕ್ಕೆ ಏನು ಕಾರಣ, ಯಾವುದು ಷಡ್ಯಂತ್ರ ಗೊತ್ತಾಗ್ತಾ ಇಲ್ಲ. ಈಗ DK ಶಿವಕುಮಾರ್ ಆಗಲಿ, ಸುರ್ಜಾವರ ಆಗಲಿ ಯಾಕೆ ಮಾಡಿದ್ರಿ ಇದನ್ನ? ಬಸವರಾಜ ಶಿವಣ್ಣ ಹೆಸರಿದ್ದದ್ದು ಯಾಕೆ ತೆಗೆದಾಕಿದ್ರಿ ನೀವು? ಸಿದ್ದರಾಮಯ್ಯರಾದ ಹೈಕಮಾಂಡ್ ಲಿಸ್ಟಲ್ಲಿ ಇದ್ದಿರಲ್ಲ, ಅವರು ಒಬ್ಬ ಸಮಾಜದ ಕಾಂಗ್ರೆಸ್ ಮುಖಂಡರು, ಅವ್ರಿಗೆ ಗೊತ್ತಿಲ್ಲ ನೀವು ಹೆಂಗೆ ಬದಲಾವಣೆ ಮಾಡಿದ್ರಿ? ಇದರ ಹಿಂದೆ ಎಲ್ಲ ಏನು ನಿಮಗೆ ಯಾವ ಕಾರಣ ನೀವು ಬದಲಾವಣೆ ಮಾಡಿದ್ರಿ? ಅಂದರೆ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿದಾಗೆಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾರೂ ಇಲ್ಲ. 3 ಜನ MLA ಮಾತ್ರ ಇದ್ದಾರೆ. ಇಲ್ಲಿ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ, ಬ್ಯಾಡಿಗೆ MLA ಬಸವರಾಜ ಶಿವಣ್ಣನವರು ಇದ್ದಾರೆ, ಹೊಸದುರ್ಗದಲ್ಲಿ ಗೋವಿಂದಪ್ಪ ಇದ್ದಾರೆ. ಇವ್ರಿಗೆ ಯಾರಿಗೆ ಒಬ್ಬರು ಮಾಡೋದಾಯ್ತು ತಾವು? ಈಗ 20 ಜನ ಅಂತ ತೀರ್ಮಾನ ಮಾಡಿ 20 ಜನಕ್ಕೆ ಅಪ್ರೂವಲ್ ತೊಗೊಂಡ್ಬಂದು 19 ಜನಕ್ಕೆ ಮಾತ್ರ ಮಾಡಿದ್ದೀರಿ. ಅದು ಸಿದ್ದರಾಮಯ್ಯ ಅವರು ಶಾಂತಗೌಡ ಯಾವುದೇ ಕಾರಣಕ್ಕೆ ಮಾಡಬೇಡ ಅಂತ ಹೇಳಿದ ಮೇಲೆ ಕ್ಯಾನ್ಸಲ್ ಆಯಿತು. ಮತ್ತು ಅವತ್ತು ಅವ್ರು ಕ್ಯಾನ್ಸಲ್ ಆದಮೇಲೆ ಯಾರಿಗೊಬ್ಬರು ಕುರುಬರಿಗೆ ಕೊಡ್ಬೋದಾಯ್ತಲ್ಲ. ಇದನ್ನು ಪದೇ ಪದೇ ಅನ್ಯಾಯ ಮಾಡ್ತಲೇ ಬಂದಿದ್ದಾರೆ.
ನಮ್ಮನ್ನು ಇಗ್ನೋರ್ ಮಾಡ್ತಾನೆ ಬಂದಿದ್ದಾರೆ. ಸುಮಾರು 90% ನಾವು ಕಾಂಗ್ರೆಸ್ಗೆ ಮತ ಹಾಕ್ತಾ ಬಂದಿದ್ದೀವಿ. ಹೆಚ್ಚಿನ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಕುರುಬರು ಇದ್ದೀವಿ ನಾವು. ಇಡೀ ಬಳ್ಳಾರಿ ಜಿಲ್ಲೆ ಆದರೂ ಕೂಡ ಇವನ್ ಟುಡೇ DCC ಅಧ್ಯಕ್ಷ ಮಾಡಿಲ್ಲ, ಒಬ್ಬರು ಮೇಯರ್ ಮಾಡಿಲ್ಲ, ಬಿಡ ಅಧ್ಯಕ್ಷ ಮಾಡಿಲ್ಲ, ಜಿಲ್ಲಾ ಪರಿಷತ್ ಅಧ್ಯಕ್ಷ ಮಾಡಿಲ್ಲ, ಯಾವುದೂ ಮಾಡಿಲ್ಲವೇ. ಮಾಡೋ 90% ನಾವು ಕುರುಬರು ಕಾಂಗ್ರೆಸ್ ಆಗ್ತಾ ಬಂದಿದ್ವಿ. ಪದೇ ಪದೇ ನಮ್ಮನ್ನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಮ್ಮನ್ನು ನಮ್ಮ ಒಲವನ್ನು ನೋಡ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಆದರೂ ಕೂಡ ಸಹಿಸಿಕೊಂಡು ನಾವು ಸಿದ್ದರಾಮಯ್ಯ ಪರವಾಗಿ ಬೆಂಬಲವಾಗಿ ನಿಂತಿದ್ದೀವಿ, ಕಾಂಗ್ರೆಸ್ಗೆ ಪರವಾಗಿ ನಿಂತಿದ್ದೀವಿ. ಆದರೂ ಕೂಡ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ನಿಲುವು. ಇದು ನೀವು ಕೂಡಲೇ ಯಾರಾದ್ರೂ ಒಬ್ಬರು ನಾವು ಕೊಡಲೇಬೇಕು. ಈ ಭಾಗದಲ್ಲಿ 3 ಜನ MLAಗಳಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಆಗಲಿ ಕೊಪ್ಪಳದವರು, ಬಸವರಾಜ ಶಿವಣ್ಣನವರಾಗಲಿ, ಗೋಂದಪ್ಪನವ್ರಿಗಾಗಲಿ, ನಮ್ಮ ಕರ್ನಾಟಕದ ಭಾಗದಲ್ಲಿ ಯಾರಿಗಾದ್ರೂ ಒಬ್ಬರು MLA ಮಾಡಲೇಬೇಕು. ಮಾಡದೇ ಇದ್ದರೆ ನಾವು ಖಂಡಿತವಾಗಿ ಕಾಂಗ್ರೆಸ್ ಬಗ್ಗೆ ನಮ್ಮ ನಿಲುವು ವ್ಯಕ್ತಪಡಿಸ್ತೇವೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ನಮ್ಮ ಕುರುಬರಿಗೆ ಒಂದು ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾವೆಲ್ಲರೂ ಭಾವನೆ ತಿಳ್ಕೊಂಡಿದ್ದೀವಿ. ಆದರೆ ಈ ಸರ್ಕಾರ ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕುರುಬರಿಗೆ ನ್ಯಾಯ ಒದಗಿಸ್ಕೊಡ್ತಾರಂತಂದರೆ ಒದಗಿಸ್ಕೊಡ್ಲಿಲ್ಲ. ಯಾಕಂತಂದರೆ ಹೈದ್ರಾಬಾದ್ ಕರ್ನಾಟಕದಲ್ಲಿ 42 ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು ಕುರುಬ ಜನಾಂಗಕ್ಕೆ ಟಿಕೆಟ್ ನೀಡಿದ್ದು, ಅದು ಕೊಪ್ಪಳ ನಗರಕ್ಕೆ, ಅದು ರಾಘವೇಂದ್ರ ಹಿಟ್ನಾಳ್ ಅವರಿಗೆ. ರಾಘವೇಂದ್ರ ಹಿಟ್ನಾಳ್ ಅವರು 3 ಸಲ MLA ಆಗಿದ್ದಾರೆ. ಆ 3 ಸಲ MLA ಆದರೂ ಕೂಡ ಅವರು ರಾಹುಲ್ ಗಾಂಧಿ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರಿತ್ತು, ಸಿದ್ದರಾಮಯ್ಯನವರ ಹೆಸರಲ್ಲಿ ಲಿಸ್ಟ್ ಇತ್ತು, DK ಶಿವಕುಮಾರ್ ಅವರ ಲಿಸ್ಟ್ ಇತ್ತು, ಮತ್ತು ಸುರ್ಜಿವಾಲ ಅವರ ಲಿಸ್ಟಲ್ಲಿ ಹೆಸರಿತ್ತು. ಯಾಕೆ ಇವರು ತಾರತಮ್ಯ ಮಾಡ್ತಾ ಇದ್ದಾರೆ? ಇವತ್ತು 99% ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರಬೇಕಂತಂದ್ರೆ ಅದು ಪ್ರಾಮುಖ್ಯತೆ ಕುರುಬರಿಗೆ ದಕ್ಕುತ್ತದೆ. ಯಾಕಂತಂದ್ರೆ ಇವತ್ತು ನೀವು ನೋಡಿರ್ಬೋದು, 7 ಜನ ಒಕ್ಕಲಿಗರು ಮಂತ್ರಿ ಆಗಿದ್ದಾರೆ, 9 ಜನ ದಲಿತರಾಗಿದ್ದಾರೆ, 7 ಜನ ಲಿಂಗಾಯತರು ಆಗಿದ್ದಾರೆ. ಸೊ ಇನ್ನು ಉಳುಕಿದವರು ಕೇವಲ ನಾವು ಇರ್ತಕ್ಕಂಥ ಕುರುಬರು ಕೇವಲ 2 ಸ್ಥಾನ ಇದ್ದೀವಿ. ಬಹುಶಃ 224 ಕ್ಷೇತ್ರದಲ್ಲಿ ನಾವು ಗೆದ್ದಿರ್ತಕ್ಕಂಥ 14 ಜನದಲ್ಲಿ ಕನಿಷ್ಠ ಪಕ್ಷ ಒಂದು 5 ಜನನಾದರೂ ಮಂತ್ರಿಯನ್ನ ಮಾಡ್ಬೋದಾಗಿತ್ತು. ಆದರೆ ಇವತ್ತು ಹೈದ್ರಾಬಾದ್ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಇವತ್ತು ಅನುಭವಿ ಇನ್ನೋರ್ವ ಏನು ನಮ್ಮ BG ಗೋವಿಂದಪ್ಪನವರು ಹೊಸದುರ್ಗದವರು 6 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಅವ್ರಿಗಾದರೂ ಕೊಡ್ಬೋದಾಗಿತ್ತು. ಯಾಕೆ ಕಡೆಗಣಿಸ್ತಾ ಇದ್ದಾರೆ? ಕುರುಬರು ಅಂದರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿಗೂ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇನ್ನೂ ಕಾಲಾವಕಾಶ ಇದೆ, ಒಂದು ಸಚಿವ ಸ್ಥಾನ ಬಾಕಿ ಇದೆ, ಅದನ್ನು ಕುರುಬರಿಗೆ ನೀಡಬೇಕು. ಅದು ಕುರುಬರಿಗೆ ಆದರೆ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಡಬೇಕಂತೇಳಿ ನಮ್ಮೆಲ್ಲರ ಹಕ್ಕೋತ್ತಾಯ ಇದೆ. ಸೊ ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಕುರುಬರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BM ಪಾಟೀಲ್, ಬಳ್ಳಾರಿ.